13ನೇ ವರ್ಧಂತಿ ಮಹೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ನಗರದಲ್ಲಿ ಪ್ರಸಿದ್ಧವಾದ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆವರಣದಲ್ಲಿ ನವೀಕೃತಗೊಂಡ ಶ್ರೀ ತುಳಜಾಭವಾನಿ ದೇವಸ್ಥಾನದ 13ನೇ ವರ್ಷ ಕಳೆದು 14ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಕಾರ್ಯಕ್ರಮವನ್ನ 2/11/2022 ನವಮಿ ತಿಥಿ ಕಾರ್ತಿಕ ಮಾಸ ದೀಪ ಹಚ್ಚುವ ಕಾರ್ಯಕ್ರಮಗಳು ಜರುಗಿದವು. ಭಕ್ತಾದಿಗಳು ತಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಉತ್ತಮ ಜೀವನ ಕರುಣಿಸುವಂತೆ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಗೌರವ ಕಾರ್ಯದರ್ಶಿ ರಾಜು ಬಿರ್ಜೆನ್ನವರ್ ಹೇಳಿದರು. ಈ ಸಂದರ್ಭದಲ್ಲಿ ದತ್ತಾತ್ರೇಯ ಮೂಟೆ, ಅನಿಲ್ ಕುಮಾರ್ ಭೋಸ್ಲೆ ಮತ್ತು ಮವಿಪ್ರ ಮಂಡಳದ ಪದಾಧಿಕಾರಿಗಳು, ನಿರ್ದೇಶಕರು, ಸಹಾಯಕ ಅರ್ಚಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ 129 ವರ್ಷ ಪೂರೈಸಿದ ವಿದ್ಯಾಸಂಸ್ಥೆ. ಇದರ ಜೊತೆಗೆ ಇದರಲ್ಲಿ ಆವರಣದಲ್ಲಿ ಒಂದು ತುಳಜಾಭವಾನಿ ದೇವಸ್ಥಾನ ಐತಿ. ಈ ನಮ್ಮ ಪೂರ್ವಜರು ಇವತ್ತಿನ ಒಂದು 13 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ದರು. ಅದು ಹಂತ ಹಂತವಾಗಿ ಜೀರ್ಣೋದ್ಧಾರಗೊಂಡಿತ್ತು. ಪ್ರತಿ ವರ್ಷವೂ ಅದರ ವರ್ಧಂತಿ ಕಾರ್ಯಕ್ರಮ ಮಾಡ್ತೇವೆ. ಈ ವರ್ಷ ಏನಾಗಿದೆ ಅಂದ್ರೆ ನಮ್ಮ ಒಂದು ಎನ್ ಮೂರವರವರ ಆಡಳಿತ ಬಂದ ಕೂಡಲೇ ಇಲ್ಲಿ ಮೊದಲನೇದಾಗಿ ಗುಡಿಗೆ ಜೀರ್ಣೋದ್ಧಾರ ಹಮ್ಮಿಕೊಂಡ್ವಿ. ಅದೇ ಥರನ ನಾವು ಇವತ್ತೇನಿತ್ತು ಅದು ಹಂತ ಹಂತವಾಗಿ ನಿರ್ಮಾಣ ಆಗಿತ್ತಲ್ಲ, ಇವತ್ತು ಕಂಪ್ಲೀಟಾಗಿ ನಾವು ಮಾಡಿದ್ದೀವಿ. ಇವತ್ತು ಬೆಳಗ್ಗಿನಿಂದನೇ ಪೂಜಾ ಕಾರ್ಯಕ್ರಮ, ಒಂದು ಚಂಡಿ ಹೋಮ ಆಯಿತು. ಅದ್ರ ಜೊತೆಗೆ ಅಲಂಕಾರ ಮಾಡಿದ್ದೀವಿ. ಅದ್ರ ಜೊತೆಗೆ ಅನ್ನ ಸಂತರ್ಪಣೆ ಕೂಡ ಇಟ್ಕೊಂಡಿವಿ. ಅದಕ್ಕೆ ತಾಯಿ ತುಳಜಾಭವಾನಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಒಂದು ಒಳ್ಳೇದು ಮಾಡಲಿ ಅಂತ ಹೇಳ್ತಾನೆ. ಒಂದೆರಡು ಅದ್ರ ಜೊತೆಗೇ ಸಂಜೆ ಇಲ್ಲಿ ಕಾರ್ತಿಕೋತ್ಸವ ಮಾಡ್ತಾಯಿದ್ದೀವಿ. ಟೋಟಲ್ ಛತ್ರಪತಿ ಶಿವಾಜಿ ಮೂರ್ತಿ ಒಳಗೊಂಡಂತೆ ಟೋಟಲ್ ತುಳಜಾಭವಾನಿ ದೇವಸ್ಥಾನಕ್ಕೆ ಕಾರ್ತಿಕೋತ್ಸವ ಮಾಡ್ಕೊಂಡಿವಿ. ರಾಜು ಬಿರ್ಜೆನ್ನವರ್, ಗೌರವ ಕಾರ್ಯದರ್ಶಿ, ಮರಾಠ ವಿದ್ಯಾಪ್ರಸಾರಕ ಮಂಡಳ, ಧಾರವಾಡ. ಇವತ್ತಿನ ದಿವಸ ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಂದರೆ ಶತಮಾನಗಳ ಹಿಂದೆಯೇ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದು ನಮ್ಮ ಪೂರ್ವಜರು. ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ವಿದ್ಯಾಪ್ರಸಾರಕ ಮಂಡಳದ ಒಂದು ಆವರಣದಲ್ಲಿ ಈ ಹಿಂದೆ ಸುಮಾರು ಒಂದು ದಶಕದ ಹಿಂದೆ ಅಂದರೆ ಇವತ್ತೇ 13 ವರ್ಷ ಗತಿಸ್ತು. ಇವತ್ತು 14ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ. ಅಂದರೆ ಕಾರ್ತಿಕ ಶುದ್ಧ ನವಮಿ ದಿವಸ ನಮ್ಮಲ್ಲಿ ಈ ತುಳಜಾಭವಾನಿಯ ಪ್ರತಿಷ್ಠಾಪನೆ ಆಗಿತ್ತು ಹಿಂದಕ್ಕೆ 13 ವರ್ಷಗಳ ಹಿಂದೆ. ಆಮೇಲೆ ಈ ಕಾಲಕ್ರಮದಲ್ಲಿ ಏನಾಯ್ತಪ್ಪ ಅಂತಂದರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ನಮ್ಮ ಆದಂತಹ ಮನೋಹರ್ ಮೌರ್ಯ ಅವರ ಒಂದು ಪಾದಾರ್ಪಣೆಯಿಂದ ಇಲ್ಲಿ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಕ್ರಾಂತಿನೇ ನಡೀತು. ಸತತವಾಗಿ ಒಂದು ಪ್ರಯತ್ನದಿಂದ ಎಲ್ಲ ಒಂದು ಟೀಮ್ ವರ್ಕ್ದಿಂದ ಒಂದು ಸಾಂಘಿಕ ಒಂದು ಕೆಲಸದಿಂದ ಏನಾಯ್ತಪ್ಪ ಅಂತಂದರೆ ನಮ್ಮಲ್ಲಿ ಅತೀ ಕಡಿಮೆ ಪರ್ಸೆಂಟೇಜ್ ಆಗುವಂಥ ಪರಿಸ್ಥಿತಿ ಇತ್ತು. ಯಾಕಂತಂದರೆ ನಮ್ಮಲ್ಲಿ ಬರುವಂಥ ಬಡ ವಿದ್ಯಾರ್ಥಿಗಳು, ಅತ್ಯಂತ ಹಿಂದುಳಿದ ವಿದ್ಯಾರ್ಥಿಗಳು, ಇಂಥ ಪರಿಸ್ಥಿತಿಯಲ್ಲಿ ಆ ಎಜುಕೇಷನ್ ಯಾವ ಸ್ತರದಲ್ಲಿ ನಾವು ಉತ್ತಮಗೊಳಿಸಬೇಕಂತ ಹೇಳಿ ನಿರ್ಧಾರ ತೆಗೆದುಕೊಳ್ತಾ ಬಂದ್ವಿ. ಈಗ ಸುಮಾರು ಒಂದು ದಶಕದಿಂದ ನಮ್ಮದು SSLC ರಿಸಲ್ಟ್ 82, 83, 89 ಮಟ್ಟ ಕಂಟಿನ್ಯೂಯಸ್ ಆಗ್ತಾಯಿದೆ. ಅದಕ್ಕೆ ನಮ್ಮ ಎಲ್ಲ ಗುರುವೃಂದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಈಗ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಅತ್ಯಂತ ಸೂಕ್ತವಾಗಿ ಹಾಗೂ ವ್ಯವಸ್ಥಿತವಾಗಿ ಸಾಂಘಿಕವಾಗಿ ನಾವು ಎಲ್ಲ ನಿರ್ದೇಶಕ ಮಹೋದಯರ ಸಹಿತ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಹಿಂದುವಿ ಸಂಪ್ರದಾಯ ಸಂಸ್ಕೃತಿ ಯಾವ ರೀತಿ ಪ್ರತಿಯೊಂದು ಹೋಮ ಹವನಗಳು ಆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇದೇ ರೀತಿ ನಾವು ಮುಂದಿನ ಇದರಲ್ಲಿಯೂ ಇವನ್ನ ಎಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರಿಸ್ಕೊಳ್ತಾ ಹೋಗ್ತೇವೆ. ಹಾಗೂ ಅನ್ನಪ್ರಸಾದ, ವಿದ್ಯಾದಾನ ಇದನ್ನು ನಾವು ಸತತವಾಗಿ ಮುಂದುವರಿಸ್ಕೋತಾ ಹೋಗ್ತಾ ಇದ್ದೇವೆ ಅಂತ ಹೇಳಿ ಈ ಮೂಲಕ ನಾನು ಹೇಳಬಯಸ್ತೇನೆ. ಧನ್ಯವಾದಗಳು. ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಸರಸ್ವತಿ ನಮಸ್ತುಭ್ಯಂ ವಂದೇ ಕಾಮರೂಪಿಣಿ ವಿದ್ಯಾರಂಭಣಿ ಕರಸ್ಥಾನಿ ಸಿದ್ಧಿ ಭವಂತು ಮೇ ಸದಾ. ಪ್ರಥಮಂ ಭಾರತೀ ನಾಮಂ ದ್ವಿತೀಯಂಚ ಸರಸ್ವತಿ ತೃತೀಯಂ ಶಾರದಾ ದೇವಿ ಚತುರ್ಥಮಂ ಸವಾಹಿನಿ ಪಂಚಮಂ ಜಗದ್ವಿಖ್ಯಾತ ಷಷ್ಠಮಂ ವಾಗೇಶ್ವರಿ ತದ ಕೌಮಾರಿ ಮಾತ್ರ ಮಕ್ಕೃತ ಅಷ್ಟಮಂ ಬ್ರಹ್ಮಚಾರಿಣಿ ನವಮಂ ಬುದ್ಧಿದಾತ್ರಿ ಚ ದಶಮಂ ವರದಾಯಿನಿ. ಇವತ್ತಿನ ದಿವಸ ತುಳಜಾಭವಾನಿ ದೇವಸ್ಥಾನದ ಶಿವಾಜಿ ಸರ್ಕಲ್ ಇರುವಂತಹ ತುಳಜಾಭವಾನಿ ದೇವಸ್ಥಾನದಲ್ಲಿ
ವಿಶೇಷವಾಗಿ ವಾರ್ಷಿಕೋತ್ಸವದ 13 ಮತ್ತು 14ನೇ ಸಾಲಿನ ವಾರ್ಷಿಕೋತ್ಸವದ ಸಲುವಾಗಿ ಈ ದೇವಸ್ಥಾನದಲ್ಲಿ ತುಳಜಾಭವಾನಿ ಎಂಬಂತಹ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಮರಾಠ ಮಂಡಳಿಯ ಸದ್ಭಕ್ತರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು ಮತ್ತು ಕಮಿಟಿ ವತಿಯಿಂದ ಬಂದಂತಹ ಎಲ್ಲ ಭಕ್ತ ವೃಂದಾದಿಗಳಿಂದ ಕೂಡಿಕೊಂಡು ಬೆಳಗಿನ 6 ಗಂಟೆಯ ಜಾವ ಚಂಡಿಕಾ ಹೋಮವನ್ನು ಮಾಡಲಾಗಿತ್ತು. ಈ ಉದ್ದೇಶ ಭಗವತಿಯಾದಂತಹ ತುಳಜಾಭವಾನಿ ಎಲ್ಲರಿಗೂ ಸತ್ಕಾಲವಾಗಿ ಸುಖ ಸೌಖ್ಯ ಆರೋಗ್ಯ ಮತ್ತು ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಚಂಡಿಕಾ ಹೋಮವನ್ನು ಮಾಡಲಾಗಿದೆ. ಅದರ ನಂತರದಲ್ಲಿ ವಿಶೇಷವಾಗಿ ವಾರ್ಷಿಕೋತ್ಸವ ದಿನವಾಗಿದ್ದರಿಂದ ಇವತ್ತಿನ ದಿವಸ ವಿಶೇಷವಾಗಿ 4 ಅಥವಾ 5 ಗಂಟೆಯ ಕಾಲಕ್ಕೆ ಕಾರ್ತಿಕೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಕಲ ಸದ್ಭಕ್ತರಿಂದ, ಸಕಲ ಮಂಡಳಿ ಸದಸ್ಯರಿಂದಾಗಿರ್ಬೋದು, ಅಧ್ಯಕ್ಷರಿಂದಾಗಿರ್ಬೋದು ಅಥವಾ ಅರ್ಚಕರಿಂದ ಕೂಡಿಕೊಂಡು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ತುಳಜಾಭವಾನಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ತಿಕ ದೀಪೋತ್ಸವವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಯಶಸ್ವಿಯಾಗಿ ನೆರವೇರಲಿ ಅಂತಿಕೊಂಡು ಹೇಳ್ತಾ ಇದ್ದೀವಿ. ಜೈ ಭಗವತಿ, ಜೈ ತುಳಜಾಭವಾನಿ. ಶಾರ್ಟ್ಕಟ್ ಮಾಡ್ಕೊಂಡು ನಮ್ಮ ಅರ್ಚಕಸರಾದಂಥ ವಿವೇಕ್ ಜೋಶಿ ಅಂದ್ಬಿಟ್ಟು ಮಾತಾಡ್ತಿರೋದು. ಇಲ್ಲಿ ಒಬ್ಬ ಗುರುಗಳು ಇಲ್ಲದ ಕಾರಣಕ್ಕಾಗಿ ನಾನೊಬ್ಬ ಅಸಿಸ್ಟೆಂಟು. ಹೀಗಾಗಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನ್ಯೂಸ್ನವ್ರಿಗಾಗಿರ್ಬೋದು, ಸದಸ್ಯರಿಗಾಗಿರ್ಬೋದು, ಮಂಡಳಿಯದವ್ರಿಗಾಗಿರ್ಬೋದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು.
ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.